ದೆಹಲಿಯಲ್ಲಿ ಕೇಸರಿ ಪಡೆಯ ಅಬ್ಬರಕ್ಕೆ ಆಪ್ ಧೂಳಿಪಟವಾಗಿದೆ. ಕಾಂಗ್ರೆಸ್ ಮಕಾಡೆ ಮಲಗಿದೆ. ಈ ಬೆನ್ನಲ್ಲೇ ಕೇಜ್ರಿವಾಲ್ ಪಡೆ ವಿಪಕ್ಷ ನಾಯಕನ ಹುಡುಕಾಟಕ್ಕೆ ಇಳಿದಿದೆ. ಬರೋಬ್ಬರಿ 27 ವರ್ಷದ ಬಳಿಕ ದೆಹಲಿ ಅಖಾಡದಲ್ಲಿ ಕೇಸರಿ ಪಡೆ ಫಿನಿಕ್ಸ್ನಂತೆ ಎದ್ದು ಬಂದಿದೆ. ರಾಷ್ಟ್ರ ರಾಜಕಾರಣದ ಹೆಡ್ ಆಫೀಸ್ನಲ್ಲಿ ಬಿಜೆಪಿ ಪಡೆ ಕಮಲ್ ಮಾಡಿದ್ದು ಆಪ್ ಧೂಳಿಪಟವಾಗಿದ್ರೆ, ಕಾಂಗ್ರೆಸ್ ಅಂತೂ ಹೆಸರಿಲ್ಲದಂತೆ ಮೂಲೆ ಗುಂಪಾಗಿದೆ. ಎಎಪಿ ಉಡೀಸ್ ಸಿಎಂ ಸ್ಥಾನಕ್ಕೆ ಅತೀಶಿ ರಾಜೀನಾಮೆ, ಘಟಾನುಘಟಿಗಳಿಗೆ ಸೋಲು, ಆಪ್ಗೆ ಎದುರಾಯಿತು ಸಂಕಷ್ಟ. ಬಿಜೆಪಿ ಚದುರಂಗದಾಟದಲ್ಲಿ ಆಪ್ನ ಸೇನೆ ಮುಗ್ಗರಿಸುತ್ತಿದ್ದಂತೆ ಸಿಎಂ ಸ್ಥಾನಕ್ಕೆ ಎಎಪಿ ನಾಯಕಿ ಅತೀಶಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಈ ಮೂಲಕ ರಾಷ್ಟ್ರ ರಾಜಧಾನಿಯಲ್ಲಿ ಒಂದು ದಶಕದ ಆಮ್ ಆದ್ಮಿ ಆಡಳಿತ ಅಂತ್ಯವಾಗಿದೆ. ಎಎಪಿನ ಅತಿರಥ ಮಹಾರಥರು ರಣಕಣದಲ್ಲಿ ಸೋತಿದ್ದಾರೆ. ಕೇಜ್ರಿವಾಲ್, ಸಿಸೋಡಿಯಾ, ಸತ್ಯೇಂದ್ರ ಜೈನ್ ಮಕಡೆ ಮಲಗಿದ್ದಾರೆ. ಹೀಗಾಗಿ ಮುಂದಿನ ವಿಪಕ್ಷ ನಾಯಕ ಯಾರು ಅನ್ನೋ ಪ್ರಶ್ನೆ ಎದ್ದಿದೆ. ವಿಪಕ್ಷ ನಾಯಕ ರೇಸ್ನಲ್ಲಿ ಯಾರಿದ್ದಾರೆ? ಅಖಾಡದಲ್ಲಿ ಘಟಾನುಘಟಿಗಳಿಗೆ ಸೋಲು ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿ ಅತೀಶಿಗೆ ವಿಪಕ್ಷ ಸಾರಥಿಯಾಗುವ ಲಕ್ಷಣಗಳು ಕಾಣಿಸುತ್ತಿವೆ. ದೆಹಲಿಯ ತಳಮಟ್ಟದ ನಾಯಕ ಮಾಜಿ ಪರಿಸರ ಸಚಿವ ಗೋಪಾಲ್ ರಾಯ್ ಕೂಡ ರೇಸ್ನಲ್ಲಿದ್ದಾರೆ. ಇನ್ನು ದೆಹಲಿ ಗಲಭೆಯ ಆರೋಪಿಯಾಗಿರುವ ಓಕ್ಲಾದಿಂದ 3ನೇ ಬಾರಿ ಗೆದ್ದಿರುವ ಅಮಾನತುಲ್ಲಾ ಖಾನ್ಗೂ ಸಹ ಮಣೆ ಹಾಕುವ ಸಾಧ್ಯತೆ ಇದೆ. ಅತೀಶಿ ಡ್ಯಾನ್ಸ್, ರಾಜ್ಯಸಭಾ ಸಂಸದೆ ವಾಗ್ದಾಳಿ. ಕಾಲ್ಕಾಜಿ ಕ್ಷೇತ್ರದಲ್ಲಿ ಗೆದ್ದ ಬಳಿಕ ಆಪ್ ನಾಯಕಿ ಅತೀಶಿ ಸಿಂಗ್ ಕುಣಿದು ಕುಪ್ಪಳಿಸಿದ್ದಾರೆ. ಇದಕ್ಕೆ ರಾಜ್ಯಸಭಾ ಬಿಜೆಪಿ ಸಂಸದೆ ಸ್ವಾತಿ ಮಲಿವಾಳ್ ವಾಗ್ದಾಳಿ ನಡೆಸಿದ್ದಾರೆ. मेरे हिसाब से आतिशी मार्लेना जी को शर्म आनी चाहिए. पूरी की पूरी पार्टी बुरी तरीके से हार गई है. सिर्फ 22 सीटें आई हैं और अरविंद केजरीवाल जी, मनीष सिसोदिया जी, सारे के सारे दिग्गज लीडर्स हार चुके हैं. ऐसे में आतिशी मार्लेना जी ने ना सिर्फ इस हार के बाद एक रोड शो निकाला सेलिब्रेट करने के लिए, उन्होंने उस रोड शो में डांस भी करा. तो ये विजुअल्स बहुत चौंका देने वाले हैं. और आतिशी जी क्या सेलिब्रेट करना चाह रही हैं? ಕಾಂಗ್ರೆಸ್ ಸೋಲು ಬಗ್ಗೆ ಕಾಲ್ಕಾಜಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಲ್ಕಾ ಲಾಂಬಾ ಮಾತನಾಡಿದ್ದಾರೆ. देखिए, कांग्रेस ने पहले से बेहतर प्रदर्शन किया. हमारा वोट प्रतिशत बढ़ा है डेफिनेटली. आम आदमी पार्टी के हाथ में सरकार थी, सत्ता थी, और भ्रष्टाचार में घिरने के बाद जो भी नुकसान होना था वो उनका होना था और उनका हुआ. पूर्व मुख्यमंत्री अरविंद केजरीवाल संयोजक हार जाते हैं. मनीष सिसोदिया, सत्येंद्र जैन, सौरभ हार गई पूरी पार्टी. खोया उन्होंने, हमने कुछ नहीं खोया, हमने पाया है. ಸಾಲು ಸಾಲು ನಾಯಕರ ಸೋಲು ಬೆನ್ನಲ್ಲೇ ಆಪ್ಗೆ ಸಂಕಷ್ಟ ಎದುರಾಗಿದ್ದಂತೂ ಸುಳ್ಳಲ್ಲ. ಹೀಗಾಗಿ ಕೇಸರಿ ಕಲಿಗಳನ್ನ ಎದುರಿಸಲು ಯಾರನ್ನ ಸದನದಲ್ಲಿ ಎದುರಾಳಿ ಮಾಡ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಕೇಸರಿ ಪಡೆಯ ಅಬ್ಬರಕ್ಕೆ ಆಪ್ ಧೂಳಿಪಟವಾಗಿದೆ. ಕಾಂಗ್ರೆಸ್ ಮಕಾಡೆ ಮಲಗಿದೆ. ಈ ಬೆನ್ನಲ್ಲೇ ಕೇಜ್ರಿವಾಲ್ ಪಡೆ ವಿಪಕ್ಷ ನಾಯಕನ ಹುಡುಕಾಟಕ್ಕೆ ಇಳಿದಿದೆ. ಬರೋಬ್ಬರಿ 27 ವರ್ಷದ ಬಳಿಕ ದೆಹಲಿ ಅಖಾಡದಲ್ಲಿ ಕೇಸರಿ ಪಡೆ ಫಿನಿಕ್ಸ್ನಂತೆ ಎದ್ದು ಬಂದಿದೆ. ರಾಷ್ಟ್ರ ರಾಜಕಾರಣದ ಹೆಡ್ ಆಫೀಸ್ನಲ್ಲಿ ಬಿಜೆಪಿ ಪಡೆ ಕಮಲ್ ಮಾಡಿದ್ದು ಆಪ್ ಧೂಳಿಪಟವಾಗಿದ್ರೆ, ಕಾಂಗ್ರೆಸ್ ಅಂತೂ ಹೆಸರಿಲ್ಲದಂತೆ ಮೂಲೆ ಗುಂಪಾಗಿದೆ. ಎಎಪಿ ಉಡೀಸ್ ಸಿಎಂ ಸ್ಥಾನಕ್ಕೆ ಅತೀಶಿ ರಾಜೀನಾಮೆ, ಘಟಾನುಘಟಿಗಳಿಗೆ ಸೋಲು, ಆಪ್ಗೆ ಎದುರಾಯಿತು ಸಂಕಷ್ಟ. ಬಿಜೆಪಿ ಚದುರಂಗದಾಟದಲ್ಲಿ ಆಪ್ನ ಸೇನೆ ಮುಗ್ಗರಿಸುತ್ತಿದ್ದಂತೆ ಸಿಎಂ ಸ್ಥಾನಕ್ಕೆ ಎಎಪಿ ನಾಯಕಿ ಅತೀಶಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಈ ಮೂಲಕ ರಾಷ್ಟ್ರ ರಾಜಧಾನಿಯಲ್ಲಿ ಒಂದು ದಶಕದ ಆಮ್ ಆದ್ಮಿ ಆಡಳಿತ ಅಂತ್ಯವಾಗಿದೆ. ಎಎಪಿನ ಅತಿರಥ ಮಹಾರಥರು ರಣಕಣದಲ್ಲಿ ಸೋತಿದ್ದಾರೆ. ಕೇಜ್ರಿವಾಲ್, ಸಿಸೋಡಿಯಾ, ಸತ್ಯೇಂದ್ರ ಜೈನ್ ಮಕಡೆ ಮಲಗಿದ್ದಾರೆ. ಹೀಗಾಗಿ ಮುಂದಿನ ವಿಪಕ್ಷ ನಾಯಕ ಯಾರು ಅನ್ನೋ ಪ್ರಶ್ನೆ ಎದ್ದಿದೆ. ವಿಪಕ್ಷ ನಾಯಕ ರೇಸ್ನಲ್ಲಿ ಯಾರಿದ್ದಾರೆ? ಅಖಾಡದಲ್ಲಿ ಘಟಾನುಘಟಿಗಳಿಗೆ ಸೋಲು ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿ ಅತೀಶಿಗೆ ವಿಪಕ್ಷ ಸಾರಥಿಯಾಗುವ ಲಕ್ಷಣಗಳು ಕಾಣಿಸುತ್ತಿವೆ. ದೆಹಲಿಯ ತಳಮಟ್ಟದ ನಾಯಕ ಮಾಜಿ ಪರಿಸರ ಸಚಿವ ಗೋಪಾಲ್ ರಾಯ್ ಕೂಡ ರೇಸ್ನಲ್ಲಿದ್ದಾರೆ. ಇನ್ನು
ದೆಹಲಿ ಗಲಭೆಯ ಆರೋಪಿಯಾಗಿರುವ ಓಕ್ಲಾದಿಂದ 3ನೇ ಬಾರಿ ಗೆದ್ದಿರುವ ಅಮಾನತುಲ್ಲಾ ಖಾನ್ಗೂ ಸಹ ಮಣೆ ಹಾಕುವ ಸಾಧ್ಯತೆ ಇದೆ. ಅತೀಶಿ ಡ್ಯಾನ್ಸ್, ರಾಜ್ಯಸಭಾ ಸಂಸದೆ ವಾಗ್ದಾಳಿ. ಕಾಲ್ಕಾಜಿ ಕ್ಷೇತ್ರದಲ್ಲಿ ಗೆದ್ದ ಬಳಿಕ ಆಪ್ ನಾಯಕಿ ಅತೀಶಿ ಸಿಂಗ್ ಕುಣಿದು ಕುಪ್ಪಳಿಸಿದ್ದಾರೆ. ಇದಕ್ಕೆ ರಾಜ್ಯಸಭಾ ಬಿಜೆಪಿ ಸಂಸದೆ ಸ್ವಾತಿ ಮಲಿವಾಲ್ ವಾಗ್ದಾಳಿ ನಡೆಸಿದ್ದಾರೆ. मेरे हिसाब से आतिशी मार्लेना जी को शर्म आनी चाहिए. पूरी की पूरी पार्टी बुरी तरीके से हार गई है. सिर्फ 22 सीटें आई हैं और अरविंद केजरीवाल जी, मनीष सिसोदिया जी, सारे के सारे दिग्गज लीडर्स हार चुके हैं. ऐसे में आतिशी मार्लेना जी ने ना सिर्फ इस हार के बाद एक रोड शो निकाला सेलिब्रेट करने के लिए, उन्होंने उस रोड शो में डांस भी करा. तो ये विजुअल्स बहुत चौंका देने वाले हैं. और आतिशी जी क्या सेलिब्रेट करना चाह रही हैं? ಕಾಂಗ್ರೆಸ್ ಸೋಲು ಬಗ್ಗೆ ಕಾಲ್ಕಾಜಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಲ್ಕಾ ಲಾಂಬಾ ಮಾತನಾಡಿದ್ದಾರೆ. देखिए, कांग्रेस ने पहले से बेहतर प्रदर्शन किया. हमारा वोट प्रतिशत बढ़ा है डेफिनेटली. आम आदमी पार्टी के हाथ में सरकार थी, सत्ता थी और भ्रष्टाचार में घिरने के बाद जो भी नुकसान होना था वो उनका होना था और उनका हुआ. पूर्व मुख्यमंत्री अरविंद केजरीवाल संयोजक हार जाते हैं. मनीष सिसोदिया, सत्येंद्र जैन, सौरभ हार गई पूरी पार्टी. खोया उन्होंने, हमने कुछ नहीं खोया, हमने पाया है. ಸಾಲು ಸಾಲು ನಾಯಕರ ಸೋಲು ಬೆನ್ನಲ್ಲೇ ಆಪ್ಗೆ ಸಂಕಷ್ಟ ಎದುರಾಗಿದ್ದಂತೂ ಸುಳ್ಳಲ್ಲ. ಹೀಗಾಗಿ ಕೇಸರಿ ಕಲಿಗಳನ್ನ ಎದುರಿಸಲು ಯಾರನ್ನ ಸದನದಲ್ಲಿ ಎದುರಾಳಿ ಮಾಡ್ತಾರೆಂಬುದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಕೇಸರಿ ಪಡೆಯ ಅಬ್ಬರಕ್ಕೆ ಆಪ್ ಧೂಳಿಪಟವಾಗಿದೆ. ಕಾಂಗ್ರೆಸ್ ಮಕಾಡೆ ಮಲಗಿದೆ. ಈ ಬೆನ್ನಲ್ಲೇ ಕೇಜ್ರಿವಾಲ್ ಪಡೆ ವಿಪಕ್ಷ ನಾಯಕನ ಹುಡುಕಾಟಕ್ಕೆ ಇಳಿದಿದೆ. ಬರೋಬ್ಬರಿ 27 ವರ್ಷದ ಬಳಿಕ ದೆಹಲಿ ಅಖಾಡದಲ್ಲಿ ಕೇಸರಿ ಪಡೆ ಫಿನಿಕ್ಸ್ ನಂತೆ ಎದ್ದು ಬಂದಿದೆ. ರಾಷ್ಟ್ರ ರಾಜಕಾರಣದ ಹೆಡ್ ಆಫೀಸ್ ನಲ್ಲಿ ಬಿಜೆಪಿ ಪಡೆ ಕಮಲ್ ಮಾಡಿದ್ದು ಆಪ್ ಧೂಳಿಪಟವಾಗಿದ್ರೆ, ಕಾಂಗ್ರೆಸ್ ಅಂತೂ ಹೆಸರಿಲ್ಲದಂತೆ ಮೂಲೆ ಗುಂಪಾಗಿದೆ. ಎಎಪಿ ಉಡೀಸ್, ಸಿಎಂ ಸ್ಥಾನಕ್ಕೆ ಅತೀಶಿ ರಾಜೀನಾಮೆ. ಘಟಾನುಘಟಿಗಳಿಗೆ ಸೋಲು, ಆಪ್ಗೆ ಎದುರಾಯಿತು ಸಂಕಷ್ಟ. ಬಿಜೆಪಿ ಚದುರಂಗದಾಟದಲ್ಲಿ ಆಪ್ನ ಸೇನೆ ಮುಗ್ಗರಿಸುತ್ತಿದ್ದಂತೆ ಸಿಎಂ ಸ್ಥಾನಕ್ಕೆ ಎಎಪಿ ನಾಯಕಿ ಅತೀಶಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಈ ಮೂಲಕ ರಾಷ್ಟ್ರ ರಾಜಧಾನಿಯಲ್ಲಿ ಒಂದು ದಶಕದ ಆಮ್ ಆದ್ಮಿ ಆಡಳಿತ ಅಂತ್ಯವಾಗಿದೆ. ಎಎಪಿನ ಅತಿರಥ ಮಹಾರಥರು ರಣಕಣದಲ್ಲಿ ಸೋತಿದ್ದಾರೆ. ಕೇಜ್ರಿವಾಲ್, ಸಿಸೋಡಿಯಾ, ಸತ್ಯೇಂದ್ರ ಜೈನ್ ಮಕಡೆ ಮಲಗಿದ್ದಾರೆ. ಹೀಗಾಗಿ ಮುಂದಿನ ವಿಪಕ್ಷ ನಾಯಕ ಯಾರು ಅನ್ನೋ ಪ್ರಶ್ನೆ ಎದ್ದಿದೆ. ವಿಪಕ್ಷ ನಾಯಕ ರೇಸ್ನಲ್ಲಿ ಯಾರಿದ್ದಾರೆ? ಅಖಾಡದಲ್ಲಿ ಘಟಾನುಘಟಿಗಳಿಗೆ ಸೋಲು ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿ ಅತೀಶಿಗೆ ವಿಪಕ್ಷ ಸಾರಥಿಯಾಗುವ ಲಕ್ಷಣಗಳು ಕಾಣಿಸುತ್ತಿವೆ. ದೆಹಲಿಯ ತಳಮಟ್ಟದ ನಾಯಕ ಮಾಜಿ ಪರಿಸರ ಸಚಿವ ಗೋಪಾಲ್ ರಾಯ್ ಕೂಡ ರೇಸ್ನಲ್ಲಿದ್ದಾರೆ. ಇನ್ನು ದೆಹಲಿ ಗಲಭೆಯ ಆರೋಪಿಯಾಗಿರುವ ಓಕ್ಲಾದಿಂದ 3ನೇ ಬಾರಿ ಗೆದ್ದಿರುವ ಅಮಾನತುಲ್ಲಾ ಖಾನ್ಗೂ ಸಹ ಮಣೆ ಹಾಕುವ ಸಾಧ್ಯತೆ ಇದೆ. ಅತೀಶಿ ಡ್ಯಾನ್ಸ್, ರಾಜ್ಯಸಭಾ ಸಂಸದೆ ವಾಗ್ದಾಳಿ. ಕಾಲ್ಕಾಜಿ ಕ್ಷೇತ್ರದಲ್ಲಿ ಗೆದ್ದ ಬಳಿಕ ಆಪ್ ನಾಯಕಿ ಅತೀಶಿ ಸಿಂಗ್ ಕುಣಿದು ಕುಪ್ಪಳಿಸಿದ್ದಾರೆ. ಇದಕ್ಕೆ ರಾಜ್ಯಸಭಾ ಬಿಜೆಪಿ ಸಂಸದೆ ಸ್ವಾತಿ ಮಲಿವಾಲ್ ವಾಗ್ದಾಳಿ ನಡೆಸಿದ್ದಾರೆ. मेरे हिसाब से आतिशी मार्लेना जी को शर्म आनी चाहिए. पूरी की पूरी पार्टी बुरी तरीके से हार गई है. सिर्फ 22 सीटें आई हैं और अरविंद केजरीवाल जी, मनीष सिसोदिया जी, सारे के सारे दिग्गज लीडर्स हार चुके हैं. ऐसे में आतिशी मार्लेना जी ने ना सिर्फ इस हार के बाद एक रोड शो निकाला सेलिब्रेट करने के लिए, उन्होंने उस रोड शो में डांस भी करा. तो ये विजुअल्स बहुत चौंका देने वाले हैं. और आतिशी जी क्या सेलिब्रेट करना चाह रही हैं? ಕಾಂಗ್ರೆಸ್ ಸೋಲು ಬಗ್ಗೆ ಕಾಲ್ಕಾಜಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಲ್ಕಾ ಲಾಂಬಾ ಮಾತನಾಡಿದ್ದಾರೆ. देखिए, कांग्रेस ने पहले से बेहतर प्रदर्शन किया. हमारा वोट प्रतिशत बढ़ा है डेफिनेटली. आम आदमी पार्टी के हाथ में सरकार थी, सत्ता थी और भ्रष्टाचार में घिरने के बाद जो भी नुकसान होना था वो उनका होना था और उनका हुआ.
पूर्व मुख्यमंत्री अरविंद केजरीवाल संयोजक हार जाते हैं। मनीष सिसोदिया, सत्येंद्र जैन, सौरभ यादव हार गई पूरी पार्टी। खोया उन्होंने, हमने कुछ नहीं खोया, हमने पाया है। ಸಾಲು ಸಾಲು ನಾಯಕರ ಸೋಲು ಬೆನ್ನಲ್ಲೇ ಆಪ್ಗೆ ಸಂಕಷ್ಟ ಎದುರಾಗಿದ್ದಂತೂ ಸುಳ್ಳಲ್ಲ. ಹೀಗಾಗಿ ಕೇಸರಿ ಕಲಿಗಳನ್ನ ಎದುರಿಸಲು ಯಾರನ್ನ ಸದನದಲ್ಲಿ ಎದುರಾಳಿ ಮಾಡ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಪಬ್ಲಿಕ್ ಕನ್ನಡ.